ನಮಸ್ತೆ. ನಾವು ಈ ಲೋಕಕ್ಕೆ ಬಂದ ಮೇಲೆ, ಅಂದರೆ ಈ ಭೂಮಿ ಮೇಲೆ ಜನ್ಮ ತಾಳಿದ ಮೇಲೆ, ನಮ್ಮ ಆಸೆ ಆಕಾಂಕ್ಷೆ ಕನಸುಗಳಿಗೆ ಅನುಗುಣವಾಗಿ ಅನೇಕ ಸಾಧನಗಳನ್ನು ಒಟ್ಟುಗೂಡಿಸ್ಕೊಂಡು ನಮ್ಮ ಬದುಕಿಗೆ ಏನು ಬೇಕಲ್ಲ, ಅಗತ್ಯಕ್ಕೆ ತಕ್ಕಂತೆನೋ ಅನಗತ್ಯವೋ ಏನೋ ಒಟ್ಟಾರೆ ತಂದುಬಿಟ್ಟು ನಾವು ನಮ್ಮ ಆಸೆಗಳನ್ನು ಈಡೇರಿಸ್ಕೊಂಡು ತೃಪ್ತಿ ಪಡ್ತೀವಿ. ಅವು ನಮ್ಮ ಆರ್ಥಿಕ ಶಕ್ತ್ಯಾನುಸಾರ ಸಾಮಗ್ರಿಗಳನ್ನು ಒಟ್ಟುಗೂಡಿಸ್ಕೊಂಡಿರ್ತೀವಿ. ಆದರೆ ನಾವು ಬರುವಾಗಲೇ ದೇವರೇ ನಮಗೆ ಕೆಲವಷ್ಟು ಸಲಕರಣೆಗಳನ್ನು ಕೊಟ್ಟು ಕಳಿಸಿರ್ತಾನೆ ಅಲ್ಲಿಂದೆ. ತೊಗೊಂಡು ಹೋಗಿ ಇವುಗಳ ಜೊತೆನೇ ಗುದ್ದಾಡ್ಕೊಂಡು ಬದುಕು ನೀನು ಅಂಥೇಳಿ. ಯಾವ ಸಲಕರಣೆಗಳನ್ನು ಹೊತ್ತು ಭೂಮಿಗೆ ಬಂದಿದ್ದಾನೆ ಈ ಮನುಷ್ಯ? ಡಿ.ವಿ. ಗುಂಡಪ್ಪ ಅವರು ತಮ್ಮ ಸೊಗಸಾದ ಕಗ್ಗದೊಳಗೆ ಏನು ಹೇಳ್ಯಾರ ನೋಡೋಣ. ಇವೆಲ್ಲ ಶರೀರದ ಜೊತೆಗೆ ಶರೀರದ ಆಂತರ್ಯ ಬಾಹ್ಯದೊಳಗೆ ಹೊತ್ಕೊಂಡು ಬಂದಂಥ ಸಾಧನಗಳು. ಏನು ನೋಡಪ್ಪ ಅಂಥ ಸಾಧನಗಳು? ಹೇಳಲಾಗದ ಹಸಿವು, ತಾಳಲಾಗದ ತಪನೆ, ಆಳದಲ್ಲಿ ನಾಚನಾಗಿ ಚಿಂತಿಯೂಟೆ, ಗಾಳಿ ಎತ್ತೆತ್ತಣಿನೋ ತಂದೀವ ಸೋಂಕು, ಇವೇ ಬಾಳ ಸಾಮಗ್ರಿಯಲ್ಲ ಮಂಕುತಿಮ್ಮ. ನಾವು ಈ ಜಗತ್ತಿನೊಳಗೆ ಸುಗಮವಾಗಿ ಜೀವನ ನಡೆಸೋಕೆ ಏನೇನು ಸಲಕರಣೆ ತೊಗೊಂಡು ಬಂದೀವಿ ಅನ್ನೋದಕ್ಕಿದು ಕಗ್ಗ. ಬೇಕಾದಷ್ಟು ಯಾರಲ್ಲಿಯೂ ಹೇಳ್ಕೊಳ್ಳೋಕ್ಕಾಗದಂಥ ಹಸಿವು, ಅದು ಒಳಗಿನ ಹಸಿವು, ಹೊರಗಿನ ಹಸಿವು, ಎಲ್ಲ ಹಸಿವುಗಳು. ಮತ್ತು ನಮ್ಮ ಬೇಕು ಬೇಡಗಳಿಗೆ ಕೊನೆಯೇ ಇಲ್ಲ. ಒಂದಾದ ನಂತರ ಇನ್ನೊಂದು ಬೆಳೀತವೆ ಪಟ್ಟಿ ಅಲ್ಲ. ನಮಗೆ ಬೇಕಾದಂಥ ವಸ್ತುಗಳಿಗೋಸ್ಕರನೇ ಸದಾ ತಪ್ಪಿಸ್ತಾ ಇರ್ತೀವಿ ನಾವು. ವಸ್ತು, ವ್ಯಕ್ತಿ, ವಿಷಯ, ಇದು ಜೀವನ ಸುತ್ತಕೊಂಡಿರೋದು ಈ ಮೂರರಿಂದಲೇ ಹೊರತಾಗಿ ಬೇರೆ ಏನೂ ಇಲ್ಲ. ಮತ್ತು ಕೆಣಕಿ ನೋಡಿದ್ರು ಅಷ್ಟೇ, ತಿಣಕಿ ನೋಡಿದ್ರು ಅಷ್ಟೇ. ಈ ಮೂರು ಈಡೇರಿಸ್ಕೊಳ್ಳೋಕೆ ನಾವು ಸದಾ ಪ್ರಯತ್ನ ಪಡೋದು, ಪರಿತಪಿಸೋದು, ಶೋಕ, ದುಃಖ, ಸಂಕಟ ಎಲ್ಲನೂ ನಮ್ಮ ಸಾಮಗ್ರಿಗಳ ಗಂಟಿವು. ಆಸೆಗಳ ಮೂಟೆ ಹೊತ್ಕೊಂಡೇ ಬಂದೀವಿ. ಮನಸ್ಸಿನೊಳಗಡೆ ಇಳಿದು ನೋಡಿದ್ರೆ, ಬೇರೆಯವರು ಕೇಳಿದ್ರೆ ನಮಗೆ ನಾಚಿಕೆ ಉಂಟು ಮಾಡುವಂತಹ ಚಿಂತೆಗಳ ಬುಗ್ಗೆ ನಮ್ಮ ಎದೆಯೊಳಗೆ. ಎಂತಿಂಥ ವಿಷಯಗಳ ಕುರಿತಾಗಿ ನಾವು ಚಿಂತೆ ಮಾಡ್ತಿರ್ತೀವಿ ಅಂತ ನಾವೇ ಒಂದು ಸತಿ ನಮ್ಮನ್ನೇ ನಾವು ಇಂಟ್ರಾಸ್ಪೆಕ್ಷನ್ ಅವಲೋಕನ ಮಾಡಿಕೊಂಡ್ರೆ ನಾಚಿಕೆ ಅನ್ನಿಸ್ತದೆ. ಇನ್ನೊಬ್ರಿಗೆ ಹೇಳೋಕ್ಕಂತೂ ದೂರದ ಮಾತು. ಅಂತಿಂಥ ವಿಷಯ ವಾಸನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಇರ್ತೀವಿ ನಾವು. ಇವೆಲ್ಲ ಒಳಗಿನ ದುರ್ವಾಸನೆಗಳು ಚಿಂತೆ. ಆದರೆ ಹೊರಗಿನಿಂದ ಬರುವಂಥ ದುರ್ವಾಸನೆಗಳು ಕೆಲವಷ್ಟು ಇರ್ತವೆ. ನಾವೇ ನಮ್ಮೊಳಗೆ ನಾವು ಕೊರ್ಗಿ ಮೊರಿಗಿ ಏನೇನೋ ಮಾಡಿ ನಮ್ಮ ಶರೀರ, ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿ ಜೀವನವನ್ನು ಅಸಹ್ಯ ಮಾಡ್ಕೊಂಡು ಕೂತಿರ್ತೀವಿ. ಅದ್ರ ಜೊತೆಗೇ ಮತ್ತು ಹೊರಗಿಂದಷ್ಟು ವಾಸನೆಗಳು ಬಂದು ನಮ್ಮ ಮೇಲೆ ಅಡರ್ಕೊಂಡು ಬದುಕನ್ನೇ ವಿಫಲಗೊಳಿಸ್ಬಿಡ್ತಾವಲ್ಲ. ಈ ಇವೆಲ್ಲ ಸಾಮಗ್ರಿಗಳು, ಚಿಂತೆ, ಹಸಿವು, ಆಸೆ, ಆಕಾಂಕ್ಷೆಗಳು, ಕನಸುಗಳು, ನೋವುಗಳು, ನಲಿವುಗಳು ಅಂದ್ಕೊಂಡು ನಮಗೆ ನಾವೇ ಏನು ಮೂಟೆ ಹೊತ್ಕೊಂಡು ಕುಣಿದಾಡ್ತೀವಲ್ಲ, ಇವೇ ನಾವು ಹೊತ್ಕೊಂಡು ಬಂದಂಥ ಸಾಮಗ್ರಿಗಳು. ನಾವು ನೆಮ್ಮದಿಯಿಂದ ಜೀವನ ನಡೆಸೋಕೆ ಇವು ಬಿಡ್ತಾವೇನ್ರಿ? ಸಾಧ್ಯ ಅದೇ ನಮ್ಗೆ? ಸರ್ವಥ ಸಾಧ್ಯವಿಲ್ಲ. ಯಾವಾಗ ನೆಮ್ಮದಿಯಿಂದ ಬದುಕ್ತೀವಿ ನಾವು ಇವೆಲ್ಲವನ್ನು ಅಳೆದಾಗ. ಹಸಿವಂತೂ ಅಳಿಲಿಕ್ಕಾಗಲ್ಲ, ಹೊಟ್ಟೆ ಹಸಿವನ್ನು ಅಳಿಯೋಕ್ಕಾಗಲ್ಲ ರೀ. ಇವದಾವಲ್ಲ ಆಂತರ್ಯದ ಹಸಿವುಗಳು, ಬಾಹ್ಯ ಹಸಿವುಗಳು, ವಿಷಯ ವಾಸನೆಗಳು, ಅವೆಲ್ಲವನ್ನು ಅಳಿಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ನಾವು ಮನುಷ್ಯರಲ್ಲದೆ ಹೋಗಿದ್ರೆ ಪ್ರಾಣಿಗಳೇ ಕಂಟ್ರೋಲ್ ಮಾಡ್ಕೊಂಡು ಬದುಕೋವಾಗ ಮನುಷ್ಯ ಅದಕ್ಕೂ ಮೀರಿ ನಿಯಂತ್ರಣ ತಪ್ಪಿ ನಾವು ಪಡಬಾರ್ದು ಪಾಡುಪಟ್ಟು ಇನ್ನೊಬ್ರಿಗೂ ಗೋಳಾಡಿಸಿ ಸಾಯಿಸ್ತೀವಲ್ಲ, ಇದಾಗಬಾರ್ದು ಅಂತ ಹೇಳೋಕ್ಕಾಗ. ಇದು ಬಹುತೇಕ ಜನರ ನಿತ್ಯ ಜೀವನದ ಕಥೆ ಏನಾಗಿರ್ತದೆ ನಮ್ಮದು? ನಿತ್ಯವೂ ಎದಕ್ಕೋಸ್ಕರ ಹೋರಾಟ ಮಾಡ್ತೀವಿ ನಾವು? ಚೋಟುದ್ದ ಹೊಟ್ಟೆ, ಬಟ್ಟೆ, ಗೇಣು ಬಟ್ಟೆ, ಈ ಒಂದು ತುಂಡು ಹೊಟ್ಟೆ, ಒಂದಿಷ್ಟು ಹೊಟ್ಟೆ ತುಂಬಿಸೋಕೆ ಒಂದು ತುಂಡು ಬಟ್ಟೆ, ಗೇಣು ಹೊಟ್ಟೆ ಅಂತೀವಲ್ಲ, ಅದಕ್ಕೆ ಹೋರಾಟ ಅಲ್ಲ, ದೊಂಬರಾಟ ಮಾಡೋದೇ ಅದಕ್ಕೆ ಮನುಷ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ಹೊಟ್ಟೆ ರಾಯನ ನಿತ್ಯದಟ್ಟ ಹಾಸವೋ ಬಾಳು, ದೃಷ್ಟ ಗಣಿಯೂಳಿಗಕ್ಕೆ ಸೊಟ್ಟು ಮೈವಾಗು, ಹಿಟ್ಟಿಗಗಲಿದ ಬಾಯಿ, ಬಟ್ಟೆಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲರ ಕಥೆ ಮಂಕುತಿಮ್ಮ. ಇಷ್ಟೇ, ಎಲ್ಲರೂ ಮಾಡೋದು ಇಷ್ಟೇ. ನಿತ್ಯವೂ ಜೀವನ ಎಲ್ಲ ಹೊಟ್ಟೆ ತುಂಬಿಸೋದ್ರೊಳಗೆ ಕಳಿತೀವಿ. ಅದರ ಅಟ್ಟಹಾಸಕ್ಕೊಳಗಾಗಿ ಅದು ಹಸಿವು. ಈ ಶ್ರೀಮಂತನ ಹಸಿವೇ, ಬಡವನ ಹಸಿವು ಅದೇ. ಎಲ್ಲರೂ ಬಡದಾಡೋದು ಅದಕ್ಕೋಸ್ಕರನೇ. ಬಲಿಷ್ಠವಾದ ದಣಿಯ ಸೇವೆಗೆ. ನಮಗಿಂತಲೂ ಯಾರು ಉನ್ನತ ಸ್ಥಿತಿಯೊಳಗಿದ್ದಾರೆ ಆರ್ಥಿಕವಾಗಿ, ಅವ್ರ ಸೇವೆ ಮಾಡಲಿಕ್ಕೆ ಅಲ್ಲ ನಾವು ಇರೋದು. ನಮ್ಮ ಮೈಯನ್ನು ಸೊಟ್ಟಗೆ ಅವ್ರ ಮುಂದೆ ತಾನೇ ಬಾಗಿಸೋದು, ಗುಲಾಮರಾಗಿರೋದು ಕೊಟ್ಟವರಿಗೆ ಅಲ್ಲ.
ಆಹಾರಕ್ಕೋಸ್ಕರ ನಮ್ಮ ಬಾಯಿ ಸದಾ ತೆರ್ಕೊಂಡೇ ಇರ್ತದೆ. ಇರೋದೇ ಅನ್ನಮಯ ಕೋಶ ಇದು. ಇದನ್ನು ತುಂಬಿಸೋಕ್ಕೋಸ್ಕರನೆಲ್ಲ ಬಾಯಿ ಯಾವಾಗಲೂ ಅನ್ನಕ್ಕೋಸ್ಕರ ತೆರ್ಕೊಂಡೇ ಇರ್ತದೆ, ಮತ್ತು ಕೈ ಬಟ್ಟೆಗಾಗಿ ಚಾಚ್ಕೊಂಡೇ ಇರ್ತದೆ. ಭಾಳ ಬಟ್ಟೆ ಬಹುತೇಕ ಜನರ ನಿತ್ಯದ ಕಥೆ ಇದು. ಇಷ್ಟು ಬಿಟ್ಟರೆ ಮತ್ತೇನಿದೆ ಬದುಕಿಗೆ? ಅದರ ಆಚೆಗೆ ಏನೂ ಇಲ್ಲ. ಸುಮ್ಮನೆ ನಾವು ಮಟೀರಿಯಲಿಸ್ಟಿಕ್ ಸಾಧನಗಳನ್ನು ಮಾಡ್ಕೊಂಡು ಅದರೊಳಗೆ ಶ್ರೀಮಂತಿಕೆ ವೈಭವ ಕಂಡುಕೊಂಡು ಸುಮ್ಮನೆ ಅದೆಲ್ಲ ಒಂದು ಪ್ರತಿಷ್ಠೆಗೋಸ್ಕರ ಮಾಡಿಕೊಂಡಂಥ ವ್ಯವಸ್ಥೆ. ಏನಾದೊಡೇನು ನೀನೆಲ್ಲಿ ಪೋದಡಮೇನು, ಪ್ರಾಣವೇ ಮಾನವೇನು ಅಭ್ಯುದಯವೇನು, ಮಾನಾತಿವಾ ಅತೀತ ಎಲ್ಲ ಒಂದೆಲ್ಲವನ್ನು ನುಂಗುವುದು ಜಾನಿಸದ ನಾವಗಂ ಮಂಕುತಿಮ್ಮ. ಏನಾದ್ರೇನಂತೆ, ನೀನೆಲ್ಲಿ ಹೋದರೆ ಏನಂತೆ, ಪ್ರಾಣವೇನು, ಗೌರವ ಘನತೆ ಏನು, ಏಳಿಗೆ ಏನು, ಮಾನವನಿಗೆ ನಿಲುಕದಂಥ ಒಂದು ಅತೀತ ಶಕ್ತಿ ಅದೆಲ್ಲವನ್ನು ನುಂಗಿಬಿಡುತ್ತದೆ. ಆ ಶಕ್ತಿಯನ್ನು ಕುರಿತು ಸದಾ ಧ್ಯಾನಿಸ್ತಾ ಇರು. ಯಾವ ಶಕ್ತಿ ನಮ್ಮನ್ನು ಇಷ್ಟೊಂದು ಆಟ ಆಡಿಸ್ತಾ ಇದೆಯಲ್ಲ, ಒಮ್ಮೆ ಮೇಲಕ್ಕೆ ಒಮ್ಮೆ ಕೆಳಕ್ಕೆ, ಎಲ್ಲಿ ಹೋಗ್ತೀವಿ ಎಲ್ಲಿಗೆ ಬರ್ತೀವಿ, ಚಲನೆಯ ಬಾಳಿನ ಜೀವಾಳ ಅಂತ ಹೇಳ್ತೀವಿ, ನಿತ್ಯವೂ ಚಲಿಸ್ತಾ ಇರ್ತೀವಿ ದೇಹ ಹೊತ್ಕೊಂಡು. ಇದೆಲ್ಲ ಆಟ ಯಾವುದರಿಂದ ಬಂತಪ್ಪ ಇದು? ಅಂದರೆ ಅತೀತ ಶಕ್ತಿಯಿಂದ ಮನುಷ್ಯನ ಬದುಕು ಇಷ್ಟೊಂದು ನಮೂನೆಯ ಸುತ್ತಾಟಗಳನ್ನು ಅನುಭವಿಸ್ತದೆ ಅಂತ ಹೇಳೋಕ್ಕಾಗೈತೆ. ಲೋಕವೆಲ್ಲವೂ ದೈವಲೀಲೆ ಎಂಬರೇ ಪೇಳಿ, ಶೋಕ ಸೋಂಕಿದರೊಡ ಲೀಲೆ ನೀರಸವೇ, ಮೂಕಂಗೆ ಕಳ್ ಕುಡಿಸಿ ಚೇಳ್ ಕುಟಿಕಿ ಪಾಠವಿದು, ಏಕಪಕ್ಷದ ಲೀಲೆ ಮಂಕುತಿಮ್ಮ. ಈ ಜಗತ್ತೆಲ್ಲ ಒಂದು ಆಟನೇ, ದೈವದ ಆಟ ಇದು ಅಂತ ಹೇಳ್ತೀರಲ್ಲ. ಶೋಕ ಸ್ಪರ್ಶ ಮಾಡದೆ ಆಟದಲ್ಲಿ ಸ್ವಾರಸ್ಯ ಇಲ್ಲೇನು? ದುಃಖ ಪಡೆದೇನೆ ಈ ಜೀವನದ ಆಟ ಆಡಲಿಕ್ಕೆ ಆಗಲ್ಲೇನು ನಮ್ಗೆ? ಬರೀ ಶೋಕ ದುಃಖನೇ ಪಡಬೇಕೇನು? ಮೂಕನಿಗೆ ವೈದ್ಯವನ್ನು ಕುಡಿಸಿ ಸ್ಮೋಕ್ ಇದ್ದವನಿಗೆ ಮದ್ಯ ಕುಡಿಸಿ ಅನಂತರ ಅವನಿಗೊಂದು ಚೇಳಿನಿಂದ ಕಡಿಸಿ ವಿನೋದ ನೋಡುವ ಆಟವಿದು, ದೇವರ ಆಟ ಇದು. ದೇವ್ರು ಏನು ಮಾಡ್ತಾನೆ, ನಾವೆಲ್ಲ ಮೂಕರು ಅವನ ಕೈಯೊಳಗೆ, ನಮಗೆ ಕುಡಿಸ್ಬಾರ್ದು ಅಮಲೆ ಇರಿಸುವಂಥ ಮದ್ಯ ಕುಡಿಸಿ ಮ್ಯಾಗ ಒಂದು ಅದೇನಂತೀವಿ ಮಗುವನ್ನು ತೂಗೋನವನೇ ಚೂಟೋನವನೇ ಅಂತೀವಲ್ಲ, ಹಂಗೆ ಮಾಡ್ತಿರಲ್ಲ. ಆದರೆ ಮದ್ಯದ ಅಮಲು ಚೇಳು ಕುಟಿಕಿದ ನೋವುಗಳನ್ನು ಆಗದೇನೆ ಕುಣಿತಾನೆ, ಇದು ದೇವರ ಒಂದೇ ಪಕ್ಷ. ಅವನು ಮಾತಾಡಲಿಕ್ಕೂ ಬರಲ್ಲ, ಅವನಿಗೆ ಆ ಚೇಳು ಕುಟಿಕಿದ ಅನುಭವ ತಡೆಯೋಕ್ಕೂ ಆಗ್ತಾಯಿಲ್ಲ, ಸುಮ್ಮನೆ ಕುಣಿದ್ಬಿಡ್ತದಲ್ಲ ಮೂಕ. ಹಂಗೆ ನಮ್ಮ ಗತಿ. ಅವ ಏನು ಆಟ ಆಡ್ತಾನೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿನೂ ನಮಗಿಲ್ಲ. ಮತ್ತು ಹೇಳಿ ಯಾರ ಮುಂದೆ ಹೇಳೋದು? ಅವನೇ ನಮ್ಮನ್ನು ಆಟ ಆಡಿಸ್ತಾ ಇರಬೇಕಾದ್ರೆ, ಬೇಲಿನೇ ಎದ್ದು ಹೊಲ ಮೇಯ್ತಾ ಇರಬೇಕಾದ್ರೆ ಯಾರನ್ನು ದೂರೋದು? ಆ ಮೂಕ ಪಾಪ ನಮ್ಮನ್ನೆಲ್ಲ ನಂಬಿ ಬಂದು ಒಂದು ಆಟದೊಳಗೆ ಸೇರ್ಕೊಂಡನ. ಮತ್ತು ಅವನಿಗೆ ಮದ್ಯ ಕುಡಿಸಿ ಅವನಿಗೆ ಚೇಳು ಕುಟುಕಿಸಿದ್ರೆ ಏನು ಅವ ಅನುಭವಿಸ್ತಾ ಇದ್ದಾನಲ್ಲ, ಆ ಅನುಭವ ನಮ್ಮೆಲ್ಲರಿಗೂ. ನಾವು ಮನುಷ್ಯರು ದೇವರ ಕೈಯೊಳಗಿನ ಮೂಗ ಸಾಕ್ಷಿ ನಾವೆಲ್ಲ. ಬರೀ ಮೂಕ ಪ್ರೇಕ್ಷಕರು ಅಂತ ಹೇಳ್ತೀವಲ್ಲ, ಆ ಮೂಕ ಪ್ರೇಕ್ಷಕರಾಗಿ ಅವನ ಆಡಿಸಿದಂತೆ ಆಡ್ತಾ ಇರಬೇಕೇ ವಿನಃ ನಮ್ಮ ಕೈಯೊಳಗೆ ಏನಿಲ್ಲ ಅನ್ನೋದು ಕಗ್ಗ ಇದು. ಧನ್ಯವಾದ.